ಅದೇ ಟೈಮ್ನಲ್ಲಿ ಮೂವರಿಗೆ ಜಾಮೀನು ಕೂಡ ಸಿಕ್ಕಿದೆ. ಯಾರ್ಯಾರು? A15 ಕಾರ್ತಿಕ್, A16 ಕೇಶವಮೂರ್ತಿ, A17 ನಿಖಿಲ್. ಹೈಕೋರ್ಟ್ನಿಂದ ಇವರಿಗೆ ಬೇಲ್ ಸಿಕ್ಕಿದೆ. ಇವರ ಆರೋಪ ಏನಾಗಿತ್ತು? ಕೊಲೆ ಆರೋಪವನ್ನ ಹೊತ್ತು ಸರೆಂಡರ್ ಆಗಿದ್ದಂಥವ್ರು ಇವು ಮೂವರು 5 ಲಕ್ಷ ರೂಪಾಯಿ ಹಣವನ್ನ ಪಡೆದು ಸರೆಂಡರ್ ಆಗಿದ್ರು. ಈ ಕಾರ್ತಿಕ್ ಮತ್ತೆ ನಿಖಿಲ್ ಏನಿದ್ದಾರೆ, ಇವರಿಬ್ರು ಕೇಶವಮೂರ್ತಿಯನ್ನು ಕೂಡ ಪುಸಲಾಯಿಸಿರ್ತಾರೆ. ಸರೆಂಡರ್ ಆದ್ರೆ ನೋಡು ಲಕ್ಷ ಹಣ ಸಿಗುತ್ತೆ, ಬಾ ನಾವೆಲ್ಲ ಸರೆಂಡರ್ ಆಗ್ಬಿಡೋಣ, ಒಂದ್ ಸ್ವಲ್ಪ ಟೈಮು ಒಳ್ಳೆ ದುಡ್ಡು ಸಿಗುತ್ತೆ, ಆಮೇಲೆ ಹೆಂಗಿದ್ರು ಬೇಲ್ ಕೂಡ ಕೊಡಿಸ್ತಾರೆ ಅನ್ನುವಂಥ ಮಾತನ್ನ ಇವರು ಹೇಳಿ ಕೇಶವಮೂರ್ತಿಯನ್ನು ಕೂಡ ಪುಸಲಾಯಿಸಿರ್ತಾರೆ. ಸೊ ಸದ್ಯ ಜೂನ್ 10ನೇ ತಾರೀಕಿನಂದು ಸರೆಂಡರ್ ಆದಂಥ 3 ಆರೋಪಿಗಳು ಪೊಲೀಸರ ವಿಚಾರಣೆಯಲ್ಲಿ ಆನಂತರದಲ್ಲಿ ದರ್ಶನ್ ಅವರ ಹೆಸರು ಹೊರಬರುತ್ತೆ. ಇವ್ರದ್ದು ಈಗ ಹೆಂಗೆ ಇವ್ರಿಗೆ ಜಾಮೀನು, ಭಾಳ ಮಂದಿ ಈಗ ಭಾಳ ಖುಷಿಯಾಗಿರ್ತಾರೆ. ಅದರಲ್ಲೂ ದರ್ಶನ್ ಫ್ಯಾನ್ಸ್ ಆಗಿರ್ಬೋದು, ಬಟ್ ದರ್ಶನ್ನ ಕೆಲ ಟೀಮ್ಗಾಗಿರ್ಬೋದು. ಸೊ ಜಾಮೀನು ಸಿಕ್ಕಿದೆಯಲ್ಲ, ಆ ಕಾರಣಕ್ಕಾಗಿ ತಮಗೂ ಜಾಮೀನು ಸಿಗ್ಬೋದು ಅಂತ. ಬಟ್ ಇಲ್ಲಿ ವಿಚಾರ ಏನು ಅಂತ ಅಂದರೆ, ಇವ್ರು ಯಾರು ಕೂಡ ಕೊಲೆಯಲ್ಲಿ ಪಾತ್ರವನ್ನ ವಹಿಸ್ತಂಥವ್ರಲ್ಲ. ಈ A15, A16, A17 ಇದಾರಲ್ಲ, ಇವರು ಕೊಲೆಯಲ್ಲಿ ನೇರ ಪಾತ್ರ ಇವ್ರದ್ದು ಇರಲಿಲ್ಲ. ಇವರೇನು ಫೇಕ್ ಅಪ್ರೂವರ್ಸ್ ಆಗೋಕ್ಕೆ ಹೋಗಿದ್ದು, ನಾವೇ ಕೊಲೆ ಮಾಡಿದ್ದು ಅಂತ ಹೇಳ್ಕೊಂಡು ಇವ್ರು ಹೋದಂಥವ್ರು ಇವರು. ಆಮೇಲೆ ಸಾಕ್ಷ್ಯ ನಾಶಕ್ಕೆ ಸಂಬಂಧಪಟ್ಟಾಗಿನೂ ಕೂಡ ಇವ್ರದ್ದೇನೋ ಭಾಳ ಇವ್ರ ವಿರುದ್ಧವಾದಂಥ ಆರೋಪಗಳು ಏನು ಇರಲಿಲ್ಲ. ನಾವು ಚಾರ್ಜ್ ಶೀಟ್ ನೋಡಿದಂಥ ಸಂದರ್ಭದಲ್ಲೂ ಕೂಡ ಸಾಕ್ಷ್ಯ ನಾಶ ಅಂತಂದರೆ ತಾವೇ ಕೊಲೆ ಮಾಡಿದ್ದು ಅನ್ನೋದಕ್ಕೆ ಹೊಸ ಕಥೆಗಳನ್ನು ಇವ್ರು ಕಟ್ಟಿದ್ರು ಅಷ್ಟೇ. ಏನಾಗಿತ್ತು? ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದ ಕಾರ್ತಿಕ್ ಅನ್ನೋನು. ಸೊ ರೇಣುಕಾಸ್ವಾಮಿ ಕೊಲೆ ಬಳಿಕ ಶವ ಸಾಗಿಸಿದಂಥವರಲ್ಲಿ ಕಾರ್ತಿಕ್ ಕೂಡ ಇದ್ದ. ಹಣ ನೀಡಿದ ಬಳಿಕ ರೇಣುಕಾಸ್ವಾಮಿಯ ಶವವನ್ನು ಈತ ಸಾಗಿಸಿದ್ದ ಅನ್ನುವಂಥದ್ದು ಗೊತ್ತಾಗಿದೆ. ಈತ ಹಣ ಪಡೆದುಕೊಂಡು ಶವವನ್ನು ಸಾಗಿಸಿರ್ತಾನೆ. A15 ಈತ. ಸೊ ಶವ ಸಾಗಿಸಿದ ಬಳಿಕ ಪೊಲೀಸರಿಗೆ ಹೋಗಿ ಈತ ಸರೆಂಡರ್ ಆಗಿರ್ತಾನೆ. ಇದು A15 ಕಾರ್ತಿಕ್ ಈ ಕೊಲೆಯಲ್ಲಿ ಏನು ಪಾತ್ರ ಇತ್ತು ಅಂತ ನೋಡಿದಂಥ ಸಂದರ್ಭದಲ್ಲಿ ಇವರು A15 ಆಯಿತು. A16 ಯಾರು? ಕೇಶವಮೂರ್ತಿ ಅಂತ ಹೇಳಿ. ಸೊ ರೇಣುಕಾಸ್ವಾಮಿ ಕೊಲೆಯ ಮೃತದೇಹ ಸಾಗಿಸಿದ್ದಂಥ ಟೀಮ್ನಲ್ಲಿ ಈ ಕೇಶವಮೂರ್ತಿ ಕೂಡ ಇದ್ದ. ಮೃತದೇಹ ಸಾಗಿಸೋದಕ್ಕೆ 5 ಲಕ್ಷ ರೂಪಾಯಿ ಹಣವನ್ನು ಈ ಕೇಶವಮೂರ್ತಿ ಪಡೆದಿರ್ತಾನೆ. ರೇಣುಕಾಸ್ವಾಮಿ ಮೃತದೇಹವನ್ನು ಸಾಗಿಸಿದ ಬಳಿಕ ಈತ ಕೂಡ ಹೋಗಿ ಸರೆಂಡರ್ ಆಗಿರ್ತಾನೆ. ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಕೇಶವಮೂರ್ತಿ ಸರೆಂಡರ್ ಆಗಿರ್ತಾನೆ. ಸೊ ಈತ ಈ ರಾಘವೇಂದ್ರ, ಕಾರ್ತಿಕ್ ಮತ್ತೆ ನಿಖಿಲ್ ನಾಯಕ್ ಜೊತೆಗೆ ಹೋಗಿ ಸರೆಂಡರ್ ಆಗಿರ್ತಾರೆ. 3 ಜೊತೆಗೆ ಈತ ಹೋಗಿ ಸರೆಂಡರ್ ಆಗಿರ್ತಾನೆ. A16 ಕೇಶವಮೂರ್ತಿ. ಆಮೇಲೆ ಈತ ಕೂಡ ಈ ನಟ ದರ್ಶನ್ ಹಾಗೆ ಪವಿತ್ರಗೌಡ ಹೆಸರು ಬಾಯಿ ಬಿಟ್ಟಂತಹ 4ರಲ್ಲಿ ಈತ ಕೂಡ ಒಬ್ಬ. ಸೊ ಇದು A16. A17 ಮತ್ತೋರ್ವ ಈ ಪ್ರಕರಣದ ಕೊನೆ ಆರೋಪಿ ಇದ್ದ. ಆತನಿಗೂ ಕೂಡ ಈಗ ಬೇಲ್ ಆಗಿರುವಂಥದ್ದು. ಆತ ಯಾರು? ಆತ ನಿಖಿಲ್. A17 ರೇಣುಕಾಸ್ವಾಮಿ ಶವ ಸಾಗಿಸಿದ ಗ್ಯಾಂಗ್ನಲ್ಲಿ ನಿಖಿಲ್ ಕೂಡ ಇದ್ದ. ರೇಣುಕಾಸ್ವಾಮಿ ಕೊಲೆ ಬಳಿಕ 5 ಲಕ್ಷ ರೂಪಾಯಿ ಹಣವನ್ನ ನಿಖಿಲ್ ಪಡೆದಿರ್ತಾನೆ. ಕಾರ್ತಿಕ್ ಕೇಶವಮೂರ್ತಿ ಟೀಮ್ನಲ್ಲಿ ಈತ ಕೂಡ ಇದ್ದ. ಅಗೈನ್ ಶವ ಸಾಗಿಸಿದ ಬಳಿಕ ಈತ ಕೂಡ ಸರೆಂಡರ್ ಆಗಿರ್ತಾನೆ. ಸೊ A17 ಈತನ ಹೆಸರು ನಿಖಿಲ್ ಅಂತ ಹೇಳ್ಬಿಟ್ಟು. ಸೊ ನಿಖಿಲ್, ಕೇಶವಮೂರ್ತಿ, ಆಮೇಲೆ ಕಾರ್ತಿಕ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ಒಟ್ಟು 3 ಆರೋಪಿಗಳಾಗಿದ್ದರು. ಸೊ ಇವರಿಗೆ ಈಗ ಬೇಲ್ ಸಿಕ್ಕಿರುವಂತ, ನಾನು ಮೊದಲೇ ಹೇಳಿದಾಗೆ ಕೊಲೆಯಲ್ಲಿ ನೇರ ಪಾತ್ರ ಇವ್ರದ್ದು ಇರಲಿಲ್ಲ. ಬಟ್ ಅದಾದ ನಂತರದಲ್ಲಿ ಸಾಕ್ಷ್ಯ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಂಥ ಆರೋಪ ಜೊತೆಗೆ ಮೃತದೇಹವನ್ನು ಸಾಗಿಸಿದಂಥದ್ದು. ಈ ಕಾರಣಕ್ಕಾಗಿ ಈ 3 ಕೂಡ ಅಂಧರಾಗಿದ್ದರು. ಈಗ ತಗಲಾಕೊಂಡಿದ್ದಂಥವ್ರಿಗೆ ಬೇಲ್ ಸಿಕ್ಕಿದೆ. ಸ್ವಲ್ಪ ನಿರಾಳಾಗಿದ್ದಾರೆ ಈಗೆಲ್ಲ ಇವರು. ಹಾಗೆ 3ರಿಗೆ ಈಗ ಬೇಲ್ ಸಿಕ್ಕಿದೆಯಲ್ಲ, ಇವರು ಪರವಾದಂತ ವಕೀಲರು ರಂಗನಾಥ್ ಅವರು ಮಾತನಾಡಿದ್ರು. ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಟಿವಿನ ಜೊತೆಗೆ ಖುದ್ದು ಮಾತನಾಡೋದಕ್ಕೆ ಆರೋಪಿಗಳ ವಕೀಲರಾಗಿರ್ತಕ್ಕಂಥ ರಂಗನಾಥ್ ರೆಡ್ಡಿ ಅವರು ಟಿವಿನ ಜೊತೆಗಿದ್ದಾರೆ. ಏನ್ ಹೇಳ್ತಾರೆ ಅವರೇ ಕೇಳೋಣ ಬನ್ನಿ. ಯಾವೆಲ್ಲ ಅಂಶಗಳನ್ನು ಆಧರಿಸಿ ಪ್ರಮುಖವಾಗಿ 3 ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡಿರ್ತಕ್ಕಂಥ ಒಂದು ನ್ಯಾಯಾಲಯ? ನೋಡಿ ಸರ್, ದೋಷಾರೋಪಣಾ ಪಟ್ಟಿಯನ್ನ ನಾವು ಗಮನಿಸಿದಲ್ಲಿ ಈ 3 ಜನ ಆರೋಪಿತರ ವಿರುದ್ಧ ಕೊಲೆ ಮತ್ತು ಅಪಹರಣ ಪ್ರಕರಣಗಳು ಅಷ್ಟು ಕಂಡು ಬರೋದಿಲ್ಲ. ಹಾಗಾಗಿ ಅದನ್ನೇ ನಾವು ಪ್ರಮುಖವಾಗಿ ವಾದವನ್ನ ಮಂಡನೆ ಮಾಡಿರ್ತೀವಿ. ಒಂದು ನೋಡಿ, ಮೇಲ್ನೋಟಕ್ಕೆ ಜಾಮೀನಿ ಅಪರಾಧಗಳ ತರ ಕಂಡು ಬರ್ತಿದೆ ಅಂತ ನಾವು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲೂ ಹಾಗೂ ಮಾನ್ಯ ಸತ್ರ ನ್ಯಾಯಾಲಯದಲ್ಲೂ ಕೂಡ ಅದೇ ನಮ್ಮ ಒಂದು ಪ್ರಮುಖವಾದ ವಾದ ಆಗಿರ್ತದೆ. ಹೈಕೋರ್ಟ್ ನಲ್ಲಿ ವಾದ ಮಾಡ್ತಾ ಸಂದರ್ಭದಲ್ಲಿ ಕೇಶವಮೂರ್ತಿ A16 ನೀಡಿದ್ದಾನೆ. ಆತನ ಪರವಾಗಿ ಜಾಮೀನನ್ನು ಮಂಜೂರು ಮಾಡಬೇಕಾದ್ರೆ ಪ್ರಮುಖವಾಗಿ ಯಾವೆಲ್ಲ ಅಂಶಗಳನ್ನ ಗಮನಿಸಿದೆ ಕೋರ್ಟ್? ನೀವು ಯಾವೆಲ್ಲ ಅಂಶಗಳನ್ನ ಮಂಡಿಸಿದ್ರಿ ಸರ್ ಪ್ರಮುಖವಾಗಿ ಈ ಪ್ರಕರಣದಲ್ಲಿ? ಆತ ಕೊಲೆ ಆರೋಪಿ ಅಲ್ಲ ಅನ್ನೋದ್ರ ಬಗ್ಗೆ ನೋಡಿ, ಪ್ರಮುಖವಾಗಿ ಆತ ಯಾವ ಘಟ್ಟದಲ್ಲಿ
ಈ ಒಂದು ಸೀನ್ ಆಫ್ ಅಫೆನ್ಸ್ಗೆ ಬರ್ತಾನೆ ಅನ್ನೋದು ಅದು ಒಂದು ನಮ್ಮ ಪ್ರಮುಖವಾದ ವಾದ ಆಗಿರ್ತದೆ. ಹಾಗಾಗಿ ನೋಡಿ, ಅಪಹರಣ ಮತ್ತು ಕೊಲೆಯ ಏನೊಂದು ಆರೋಪಗಳಿವೆ, ಇವ್ರ ಮೇಲೆ ಬರೋದಿಲ್ಲ ಅನ್ನೋದು ಮೊದಲಿಂದಲೂ ನಮ್ಮ ವಾದ ಆಗಿರ್ತದೆ. ಈ ಒಂದು ವಾದವನ್ನು ಮಾನ್ಯ ಉಚ್ಚ ನ್ಯಾಯಾಲಯ ಹಾಗೂ ಮಾನ್ಯ ಸತ್ರ ನ್ಯಾಯಾಲಯ ಎರಡೂ ಕಡೆ ಕೂಡ ಇದನ್ನು ಒಂದು ಆಲಿಸಿ ನಮಗೆ ಜಾಮೀನನ್ನು ಮಂಜೂರು ಮಾಡಿರ್ತಾರೆ ಈ 3 ಜನ ಆರೋಪಿಗಳಿಗೆ. ಒಟ್ಟಾರೆ ಸೆಷನ್ಸ್ ಕೋರ್ಟ್ನಲ್ಲೂ ಕೂಡ ಈ ಇಬ್ಬರು ಆರೋಪಿಗಳಿಗೆ ನಿಖಿಲ್ ನಾಯಕ್ ಮತ್ತು ಇನ್ನೊಬ್ಬರು ಅವ್ರಿಗೆ ಕಾರ್ತಿಕ್ಗೆ ಬೆಲೆನ ಮಂಜೂರು ಮಾಡಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಅವ್ರ ವಿರುದ್ಧ ಇದ್ದಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ ನೋಡಿ, ಕೇಶವಮೂರ್ತಿ ಎಲ್ಲಿ ಪ್ರತ್ಯೇಕತೆ ಎಲ್ಲಿ ಬರ್ತದೆ ಅಂತಂದ್ರೆ, ಕೇಶವಮೂರ್ತಿ ಈ ಒಂದು ಮೃತದೇಹವನ್ನು ವಿಲೇವಾರಿ ಮಾಡುವ ಒಂದು ಆರೋಪ ಆತನ ಮೇಲೆ ಕಂಡು ಬರೋದಿಲ್ಲ. ಆತನ ವಿರುದ್ಧ ಏನು ಪ್ರಮುಖ ಆರೋಪಿಗಳನ್ನು ಕನ್ಸೀಲ್ ಮಾಡಿ, ಅಂದರೆ ಈ ಒಂದು ಸತ್ಯವನ್ನು ಮುಚ್ಚಿಟ್ಟು ಆತ ತಾನೇ ಕೊಲೆ ಮಾಡಿದ್ದಾಗಿ ಒಪ್ಕೊಂಡಿದ್ದಾನೆ ಅನ್ನೋದು ಆರೋಪ ಇರೋದು ಆತನ ಮೇಲೆ. ಈ 15 ಮತ್ತು 17ನೇ ಆರೋಪಿಗಳ ಮೇಲೆ ಈ ಮೃತದೇಹವನ್ನು ವಿಲೇವಾರಿ ಮಾಡಿರುವಂಥದ್ದು ಕೂಡ ಇವರ ಮೇಲೆ ಆರೋಪ ಇರ್ತದೆ. ಹಾಗಾಗಿ ಅದು ಒಂದು ಡಿಸ್ಟಿಂಕ್ಷನ್ ಆರೋಪಿಗಳ ಮಧ್ಯೆಯಲ್ಲಿ ಇರುವಂಥದ್ದು. ಹೈಕೋರ್ಟ್ ಮತ್ತು ಸೆಷನ್ಸ್ ಕೋರ್ಟ್ ಜಾಮೀನನ್ನು ಮಂಜೂರು ಮಾಡೋದು ಯಾವೆಲ್ಲ ಷರತ್ತುಗಳನ್ನು ವಿಧಿಸಿ ಜಾಮೀನನ್ನು ಮಂಜೂರು ಮಾಡಿದೆ ಸರ್ ಆರೋಪಿ? ನೋಡಿ, ವಿಶೇಷ ಅಭಿಯೋಜಕರು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಮುಖವಾಗಿ ಈ ಸಾಕ್ಷಿಗಳಿಗೆ ಬೆದರಿಕೆ ಒಡ್ಡಬಾರ್ದು ಅನ್ನೋ ಒಂದು ಷರತ್ತನ್ನು ವಿಧಿಸಬೇಕು ಅಂತ ಕೋರಿರ್ತಾರೆ. ನಾವು ಕೂಡ ಅದಕ್ಕೆ ಯಾವುದೇ ತಕರಾರನ್ನ ನಾವು ಮಾಡಿರೋದಿಲ್ಲ. ಇದಿಷ್ಟು ಕೂಡ ವಕೀಲ ರಂಗನಾಥ್ ರೆಡ್ಡಿ ಅವರು ಹೇಳ್ತಿರ್ತಕ್ಕಂಥ ಮತ್ತು ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿರಂತ ಹೇಳಿರ್ತಕ್ಕಂಥದ್ದು. ಕ್ಯಾಮರಾಮನ್ ರಘು ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.